ನಮಸ್ಕಾರ ಅಣ್ಣ. ಎಸ್ ಎ ದೌಡಿಯಿಂದ ಅಣ್ಣ ಏಟು ಬಾಜಿ ಜಾಸ್ತಿ ಆದರೆ ಆಡೋಕ್ಕಿಗೆ ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕಣ್ಣ, ಯಾವ ಥರ ಅಂತ ಕೇಳ್ತಾ ಇದ್ದೀರಾ. ಹೇಳ್ತೀನಿ ಅದು ಯಾವ ಥರ ಕಂಟ್ರೋಲ್ ಮಾಡೋದು ಅಂತ. ನೀಟಾಗಿ ವೀಡಿಯೋ ಸೇವ್ ಮಾಡ್ಕೊಂಡು ಆ ಥರ ಮಾಡ್ಕೊಳ್ಳಿ. ಏಟು ಹೆವಿ ಬಾಜಿ ಇದ್ದರೆ, ಹೆವಿ ಬಾಜಿ ಇದ್ದು ಏನಾರ ಏಟು ಯಾವ ಥರ ಕಂಟ್ರೋಲ್ ಮಾಡಬೇಕು ಅಂತ ಕೇಳ್ತಾಯಿದ್ರು ಹೊಸ ಶಬ್ದರು. ಏನಿಲ್ಲ, ಏಟು ಜಾಸ್ತಿ ಇದ್ದರೆ ನೀವು ಓಪನ್ ಪ್ಲೇಸು ಇಲ್ಲ ಗ್ರೌಂಡು ಇಲ್ಲ ಪ್ಲೇಸು ಓಪನ್ ಆಗಿರ್ಬೇಕು. ಆ ಥರ ಪ್ಲೇಸ್ಗೆ ಹೋಗಿ ನೀವು ಅಕ್ಕಿನ ಏಟ್ ಕಮ್ಮಿ ಮಾಡಬೇಕು. ಹೆಂಗೆ ಅಂತ ಅಂದರೆ ನೋಡಿ, ಏಟ್ ಜಾಸ್ತಿ ಇರೋದಕ್ಕೆ ಇಲ್ಲೊಂದು ಟಾಕ ನೋಡಿ, ಈ ಬಾಲಕ್ಕೆ ಬಂದು 2 ಟಾಕ ಹಾಕ್ಬೇಕು ನೀವು. ಇಲ್ಲೊಂದು 2 ಟಾಕ ಹಾಕ್ಕೊಂಡು 2 ಟಾಕ ಹಾಕ್ಕೊಂಡು ಅಕ್ಕಿನ ಏನು ಮಾಡ್ಬೇಕು ನೀವು ಹಿಂಗೆ ಬಿಡ್ಕೋಬೇಕು ಫ್ರೀಡಮ್ಮಗೆ. ಗ್ರೌಂಡಲ್ಲಿ ಒಂದು 2 ದಿವಸ ಅಕ್ಕಿನ ಫ್ರೀಗೆ ದಸ್ತ ಮಾಡಬೇಕು. ದಸ್ತ ಮಾಡಿ ಆಮೇಲೆ ಏನು ಮಾಡ್ಬೇಕು ನೀವು ಅಂತಂದರೆ, ಖಾಲಿ ಜಾಗ ಗ್ರೌಂಡ್ ಇರುತ್ತಲ್ಲ, ಆ ಗ್ರೌಂಡ್ಗೆ ಹೋಗ್ಬಿಟ್ಟು ಅಕ್ಕಿನ ಎಸಿಬೇಕು. ಅವಾಗ ಅಕ್ಕಿ ಏನು ಮಾಡ್ತದೆ, ಮೇಲೆ ಹೋಗಿ ರೆಕ್ಕೆ ಫ್ರೀ ಮಾಡ್ಕೊಂಡು ಏಟು ಭಯನ ಬಿಡ್ತದೆ ಸ್ವಲ್ಪ ದಿನ. 2 ದಿನ 3 ದಿನ ನೀವು ಹಂಗೆ ಮಾಡಿದಾಗ ಅಕ್ಕಿ ಏನು ಮಾಡುತ್ತೆ, ನಿಮ್ಮದು ಓಪನ್ ಪ್ಲೇಸಲ್ಲಿದ್ದಾಗ ಅಕ್ಕಿ ಅಷ್ಟು ದೂರ ಹಾರ್ಕೊಂಡು ಹೋಗಿ ಬಿದ್ದೋದ್ರೂ ಅಕ್ಕಿ ಸಿಗುತ್ತೆ ನಿಮಗೆ. ಈ ಮನೆ ತವೆಲ್ಲ ದಸ್ತ ಮಾಡಿದಾಗ ಏನಾಗುತ್ತೆ, ಮಿಸ್ಸಾಗಿ ಹಾರ್ಕೊಂಡೋಗಿ ಆ ಕಡೆ ಮನೆನೋ ಇಲ್ಲ ಆ ಕಡೆ ಸಂದಿಗೆ ಹೋಗಿ ಬಿತ್ತು ಅಂದಾಗ ಅಕ್ಕಿ ಸಿಗೋಲ್ಲ, ಚಾನ್ಸಸ್ ಕಳೆದೋಗೋದು ಜಾಸ್ತಿ ಇರುತ್ತೆ. ನೀವು ಓಪನ್ ಪ್ಲೇಸಲ್ಲಿ ಮಾಡಿದಾಗ ಏನಾಗುತ್ತೆ, ಅಕ್ಕಿ ಸುಧಾರಣೆನೂ ಆಯ್ತದೆ, ಅಕ್ಕಿನೂ ಸಿಗುತ್ತೆ, ಕಳೆದೋಗೋದಲ್ಲ ಜಾಸ್ತಿ. ನೀವು ಆಮೇಲೆ 2-3 ದಿವಸ ಆದಮೇಲೆ ಮೇಲೆ ಸೀರಿ, ಆಮೇಲೆ ಅಕ್ಕಿ ಆಡೋಕ್ಕೆ ಹೋಗುತ್ತೆ ಅದಕ್ಕೆ ಅದೆಡೆ. ನನ್ನ ಹತ್ರ ಏಟ್ ಜಾಸ್ತಿ ಇರೋ ಅಕ್ಕಿಗಳು ತೋರಿಸ್ತೀನಿ ನಿಮಗೇನು. ಆ ಅಕ್ಕಿಗಳು 2 ಏಟ್ ಜಾಸ್ತಿ ಇತ್ತು, ಆಕಾಶಕ್ಕೆ ಹೋಗ್ತಿಲ್ಲ. ನಾನು ಫ್ರೀಯಾಗಿ ಪ್ಲೇಸ್ನ ಆಯ್ಕೆ ಮಾಡಿ ಅಲ್ಲಿ ದಸ್ತ ಮಾಡೋಕ್ಕೆ 1 ವಾರಕ್ಕೆ ಅಕ್ಕಿ ರೆಡಿಯಾಗಿ 2 ಅವರ್ ಅಕ್ಕಿ ಆಡ್ತೈತೆ. ಅದನ್ನ ತೋರಿಸ್ತೀನಿ ನೋಡಿ, ಆ ಥರ ಮಾಡ್ಕೊಳ್ಳಿ ನೀವು. ಇದೇ ಅಕ್ಕಿ ಏನು ಏಟ್ ಹೆವಿ ಜಾಸ್ತಿ ಬಾಜಿ ಇರೋದನ್ನ ಇದು ಯಾವ ಥರ ಕಂಟ್ರೋಲ್ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತಾ ಇರೋದು ನೋಡಿ. ಇದು ನಾವು ಖಾಲಿ ಜಾಗ ಆಯ್ಕೆ ಮಾಡ್ಕೊಂಡಿರೋದು. ಒಂದು 2 ಕಿಲೋಮೀಟ್ರ್ ಇದೆ. ಇದು 2 ಕಿಲೋಮೀಟ್ರ್ ಹೋಗಿ ಫುಲ್ಲು ಖಾಲಿ ಜಾಗ. ಈ ಖಾಲಿ ಜಾಗ ಇದ್ದಾಗ ಅಕ್ಕಿ ನಾವು ಎಸೆದ್ರೆ ಎಷ್ಟು ದೂರ ಹಾರ್ಕೊಂಡು ಹೋದರೂ ಸ್ವಲ್ಪ ದೂರ ಅಕ್ಕಿ ಕೆಳಗೆ ಬಿದ್ದಾಗ ಸಿಗುತ್ತೆ. ನಾವು ಮನೆ ಇರೋ ಜಾಗದಲ್ಲೆಲ್ಲ ದಸ್ತ ಮಾಡಿದ್ರೆ ಏಟ್ ಜಾಸ್ತಿ ಇರೋದು, ಒಂದು ಸ್ವಲ್ಪ ಹಾರ್ಕೊಂಡು ಹೋಗಿ ಮುಂದೆ ಎಲ್ಲರ ಬಿದ್ದರೆ ಅಕ್ಕಿ ಸಿಗೋದಿಲ್ಲ, ಚಾನ್ಸಸ್ ಕಮ್ಮಿ. ಅದಕ್ಕೆ ಈ ಥರ ಪ್ಲೇಸ್ ನಾವು ಆಯ್ಕೆ ಮಾಡ್ಕೊಂಡು ಆ ಪ್ಲೇಸಲ್ಲೇ ಅಕ್ಕಿನ ಒಂದು 2 ದಿವಸ ಮೀಡಿಯಮ್ಮಾಗಿ ಫ್ರೀ ಮಾಡ್ಕೊಂಡು ನೋಡಿ. ಇಲ್ಲೇನು ಪ್ಲೇಸ್ ತೋರಿಸ್ತೀನಿ ನಿಮಗೆ. ಇದು ಫುಲ್ಲು 1.5 ಕಿಲೋಮೀಟ್ರ್ ಹತ್ತತ್ರ ಫ್ರೀ ಜಾಗ, ಮನೆಗಳು ಎಲ್ಲೂ ಇಲ್ಲ ನೋಡಿ. ಇಲ್ಲಿಗೆ ತಂದಿದ್ದೀನಿ. ಈಗ ಇಲ್ಲಿ ತಂದು ನಿಮ್ಗೇನು ತೋರಿಸ್ತಾ ಇದ್ದೀವಿ, ಇದು ಓಪನ್ ಪ್ಲೇಸು. ಈ ಓಪನ್ ಪ್ಲೇಸಲ್ಲಿ 1-2 ಕಿಲೋಮೀಟ್ರ್ ಅನ್ಕೊಳ್ಳಿ, ಯಾವುದೇ ಮನೆಗಳಿಲ್ಲ. ಇಲ್ಲಿ ಅಕ್ಕಿ ನಾನು ದಸ್ತ ಮಾಡಿದಾಗ 8 ಬಾಜಿ ಇಬ್ಬರು ಹೋಗ್ತೀವಿ. ಅದರಲ್ಲಿ 8 ಬಾಜಿ ಜಾಸ್ತಿ ಹೊಡೆದು ಬಿದ್ದರೆ ಅಕ್ಕಿ ಸಿಗುತ್ತೆ. ಮತ್ತು ಇಲ್ಲಿ ಏನು 1 ವಾರ ನಾನು ಟ್ರೈನಿಂಗ್ ಕೊಡ್ತೀನಿ. ಅಕ್ಕಿ ಎದ್ದು ನಿಂತ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ರೆ ಕಂಟಿನ್ಯೂಟಿ ಬಿಟ್ಕೊಂಬಂದರೆ ಏಟ್ ಫುಲ್ ಕಮ್ಮಿ ಆಗುತ್ತೆ. ಡಬಲ್ ಟಾಕ ಹೊಡಿಬೇಕು ಬಾಲಾಗೆ. ಅಕ್ಕಿನ ಫ್ರೀಯಾಗೆ ದಸ್ತ ಮಾಡಬೇಕು. ಒಂದು 5 ನಿಮಿಷ ದಸ್ತ ಮಾಡಿ ಅದೇ ಉಡಾನಲ್ಲಿ ಹಾಕೊಂಬರ್ಬೇಕು. ಯಾವಾಗ ಅಕ್ಕಿ ಮುಂದೆ ಮೂವಾಗಿ ಮೇಲೆ ಆಗುತ್ತೆ ಆವಾಗ ಉಡಾನ್ ನಿಂತ್ಬೇಕಾಗಲ್ಲ. ಅಕ್ಕಿ ದಸ್ತ ಮಾಡಿದ್ರೆ ಮನೆಗೆ ಕಂಟ್ರೋಲ್ ಮಾಡಿ ನಿಂತ್ಕೊತ್ತು ಅಂದಾಗ ಬಂದ್ ಮಾಡಬಾರ್ದು ನೀವು. ಕಂಟಿನ್ಯೂಟಿ ಅಕ್ಕಿ ಬಿಡಬೇಕು. ಆವಾಗೇನು ಮತ್ತೆ ಏಟ್ ಫುಲ್ ಕಂಟ್ರೋಲ್ ಆಗಿದೆ. ಹೆವಿ ಏಟಿದ್ದು ನೋಡಿ, ಈಗ ಕಂಟ್ರೋಲ್ ಆಗಿದೆ. 2 ಅವರ್ ಅಕ್ಕಿ ಆಡ್ತವೆ ಇದು ನೋಡಿ. ಈಗ ಹೋಗ್ತು. ಇದು ಅಷ್ಟೇ ಹೆವಿ ಬಾಜಿ. ಇದೇನಾಗೈತೆ, ಈಗ ಆರಾಮಾಗಿ ರೋಲಾಗಿ ಬಿದ್ದಾಗಿತ್ತು. ಈ ಅಕ್ಕಿಗೆ 2 ಅವರ್ ಆವಾಗ ಏನು ಮಾಡ್ಬೇಕು ಅಂದರೆ, ಸಾಸಿವೆ 2 ಬೆಳ್ಳಲ್ಲಿ ಹಿಂಗೆ ಎತ್ಕೊಂಡ್ರೆ 5 ಸತಿ ಎತ್ಕೊಳ್ಳಿ. ಅದು ಸಾಸಿವೆ ಕೊಡಿ. ಮತ್ತು ಏಲಕ್ಕಿ ಅದರಲ್ಲಿ ಒಳಗಡೆ ಇರ್ತದಲ್ಲ ಬೀಜ, ಅದೊಂದು 5 ಬೀಜ ಎತ್ಕೊಳ್ಳಿ. ಆಮೇಲೆ 2 ಬೆಳ್ಳಲ್ಲಿ 5 ಸತಿ ಎತ್ಕೊಳ್ಳಿ ಸಾಸಿವೆ ಏಲಕ್ಕಿ ಕೊಡ್ಕೊಂಡು ಈ ಥರ ಮಾಡ್ಕೊಂಬಂದರೆ ಆದಷ್ಟು ನಿಮಗೆ ಏಟ್ ಕಮ್ಮಿ ಆಗುತ್ತೆ. ಮತ್ತು ಡೈಲಿ ಬಿಡ್ಕೊಂಬನ್ನಿ. ಏಟಿರೋ ಅಕ್ಕಿನ ಬಂದ್ ಮಾಡೋಕ್ಕೆ ಹೋಗಬೇಡಿ. ಬಂದ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ಮನೇಲಿ ಫ್ರೀ ಮಾಡ್ಕೋಬೇಕು 5 ನಿಮಿಷ, ಇಲ್ಲ ಈಜ್ಗೆ ಹಾಕ್ಬೇಕು. ಈಜ್ಗೆ ಹಾಕಿದ್ರೆ ಹೆಂಗೆ ಅಂದರೆ ರೆಕ್ಕೆಲ್ಲ ಹೊಡ್ಕೋಬಾರ್ದು, ಸೈಡ್ಗೆ ಫ್ರೀಡಮ್ಮಾಗಿ ಈಜು ಹೊಡಿಯೋ ಥರ ಏಟ್ ಬೀಳ್ದಂಗೆ ಹೊಡ್ಸ್ಕೊಂಡ್ರೆ ನೀವು ಅಕ್ಕಿ ಏನಾಗುತ್ತೆ, ಅವಾಗ ಬಂದ್ ಮಾಡಿ ಒಂದು ದಿವಸ ತಿರ್ಗಾ ಬಿಟ್ಟೆ ಅಂದರೆ ಕಂಟ್ರೋಲಾಗಿ ಅಕ್ಕಿ ಇರ್ತದೆ. ನೀವು ಏನೇ ಮಾಡಿದ್ರೆ ಹಂಗೆ ಅಕ್ಕಿ ಬಿಟ್ಬಿಟ್ಟೆ ಅಂದರೆ ತಿರ್ಗಿ ಏಟ್ ಜಾಸ್ತಿ ಮಾಡ್ಕೊಳ್ತದೆ, ಅಲ್ಲಿ ಇಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ. ಯಾವತ್ತು ಏಟ್ ಬಾಜಿ ಇರೋ ಜಾಸ್ತಿ ಅಕ್ಕಿಗೆ ನೀವು ಬಿಡ್ಕೊಂಬರ್ಬೇಕು. ಡೈಲಿ ಬಾಲ ಕಟ್ಕೊಂಡು ಫುಲ್ ಏಟ್ ಕಂಟ್ರೋಲ್ ಆಗೋ ತನಕ ಬಿಡ್ಕೊಬರ್ಬೇಕು. ಆಮೇಲೆ ಒಂದೊಂದೇ ಬಾಲ ಟಾಕ 2 ಹೊಡೆದಿರ್ತಲ್ಲ, ಅದು 1 ಬಾಲ ಟಾಕಕ್ಕೆ ಬರಬೇಕು. ಆವಾಗ ಅಕ್ಕಿ ನಿಮಗೆ ಸಕ್ಸಸ್ ಆಗುತ್ತೆ. ಇದು ಮಾಡಿ ಟ್ರೈ ಮಾಡಿ ನಿಮ್ಮ ದಾಡಿಲಿ.